100ಕ್ಕಿಂತ ಹೆಚ್ಚು ಉಲ್ಕೆಗಳನ್ನ ನೋಡ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ಮನೆ ಹತ್ರ ಅಥವಾ ಸಿಟೀಸ್ ಹತ್ರ ನೋಡಕ್ಕಾಗಲ್ಲ. ಲೈಟ್ ಪೊಲ್ಯೂಷನ್ ಕಮ್ಮಿ ಇರುವಂತ ಜಾಗನೇ ಹುಡ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ಅಂತಾನೆ ನಾವು ಮ್ಯೂನಿಕ್ ಇಂದ ಒಂದು 3 hours ದೂರದಲ್ಲಿರುವಂತ ಒಂದು ಡೆಸ್ಟಿನೇಷನ್, ಆಸ್ಟ್ರಿಯಾ ಅಲ್ಲಿರುವಂತ ಒಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಹೋಗಿ ಈ ಪರ್ಸೀಡ್ಸ್ ಮೀಟಿಯರ್ ಶಾರ್ನ ನೋಡ್ತೀವಿ. ಸೊ ನೋಡಿ, ಈ ಕಾರ್ನ ಶೇರಿಂಗ್ ಕಾರ್ ಅಂತಾರೆ ಇದನ್ನ. ಸೊ ಸಿಕ್ಸ್ಟ್ ಕಂಪನಿ ಇದು. ಸೊ ಇದು ಒಂದು ಸಣ್ಣ ಫೋಕ್ಸ್ ವ್ಯಾಗನ್ ಪೋಲೋ. ಇದು ಅಂದ್ರೆ 3 ಜನ ಇರೋದ್ರಿಂದ ಸಣ್ಣ ಕಾರ್ನ ತಗೊಂತಾ ಇದೀವಿ. ಯಾಕಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೆಲ್ಲ ಹೋದ್ರೆ ನಮಗ್ ಬೇಕಾಗಿದ್ದ ಕಡೆ ನಿಲ್ಸ್ಕೊಂಡು ಅಥವಾ ನಮಗ್ ಬೇಕಾಗಿರೋ ಟೈಮಲ್ಲೇ ವಾಪಸ್ ಬರಕ್ಕಾಗಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಪ್ರಿಪರೇಷನ್ಸ್ ಮಾಡ್ತಾ ಇದ್ದಾರೆ. ನಾವು ಹೋಗಿ ನಮ್ಮ ಫ್ರೆಂಡ್ಸ್ ನ ಮೀಟ್ ಮಾಡ್ಕೊಂಡು ಅವ್ರನ್ನು ಕರ್ಕೊಂಡು ಆಮೇಲೆ ಆಸ್ಟ್ರಿಯಾ ಕಡೆಗೆ ಹೊರಡೋಣ. ಸೊ ಕೀನು ನೋಡಿ ಈ ಥರ ಡ್ಯಾಶ್ ಬೋರ್ಡಲ್ಲಿ ಇಟ್ಬಿಟ್ಟಿರ್ತಾರೆ. ಅದನ್ನು ಎತ್ಕೊಳ್ಳೋದು, ಹಾಗೆ ಓಡಿಸ್ಕೊಂಡು ಹೋಗ್ತಾ ಇರೋದು. ಸೊ ನೋಡಿ, ಲಾಸ್ಟ್ ಮೊಮೆಂಟ್ ಶಾಪಿಂಗ್ ಒಂದು ಉಳಿದಿತ್ತು. ಟಾರ್ಚ್ ಒಂದು ಇರಲಿಲ್ಲ ನಮ್ಮ ಹತ್ರ. ಸೊ ಡೆಫಿನೆಟ್ಲಿ ಟಾರ್ಚ್ ಅಂತೂ ಬೇಕೇ ಬೇಕು, ರೆಡ್ ಲೈಟ್ ಇರೋವಂಥದ್ದು. ಸೊ ಅದನ್ನು ತಗೊಂಡು ಇನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ಈ ಟಾರ್ಚ್ನ ತಗೊಂಡು ಈಗ ಹೊರಡೋಣ, ಬನ್ನಿ. ನಮಸ್ಕಾರ ಸ್ನೇಹಿತರೆ. ಡೆಕತ್ಲಾನಲ್ಲೇ ಟಾರ್ಚ್ ತಗೊಂಡು ಆಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಇವರೇ ನೋಡಿ, ಇಬ್ರು ಬೆಳಗಾವಿಯಿಂದ ಬಂದಿದ್ದೀನಿ. ಸೊ ಈಗ ಹೊರಡ್ತಾ ಇದ್ದೀವಿ. ಇನ್ನು ಆಲ್ಮೋಸ್ಟ್ ಒಂದು 2 hours ಬಾಕಿ ಇದೆ, 2 hours ಡ್ರೈವು. ಸೊ ವೀಕ್ ಡೇ ಎಷ್ಟೊತ್ತು, ಒಂದು 6:30 ಇದ್ರೂ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇದೆ. ಅದೇ ಆಗಸ್ಟಲ್ಲೇ ಕಿಡ್ಸ್ಗೆ ಇಲ್ಲಿ ಹಾಲಿಡೇ ಇರುತ್ತೆ. ಸೊ ಅದಕ್ಕೆ ಅಂತ ರಜಾ ಇರೋದ್ರಿಂದ ಜಾಸ್ತಿ ಜನ ವೆಕೇಶನ್ ತಗೊಂಡಿರ್ತಾರೆ. ಶ್ರೀಧರ್ ಎಲ್ಲಿದೀಪ? ನೋವಿದೆ, ಆಕ್ರೋಶ ಇದೆ. ಫೈನಲಿ 3 hours ಡ್ರೈವ್ ಆದ್ಮೇಲೆ ಜಾಗಕ್ಕೆ ಬಂದಿದೀವಿ. ನೀವೇ ನೋಡಿದ್ರಲ್ಲ ಎಷ್ಟು ಡಾರ್ಕ್ ಇತ್ತು ಅಂತ. ಸೊ ಈ ಡಾರ್ಕ್ ಝೋನ್ ಅಲ್ಲೇ ಹೆಂಗೆ ಮಿಲ್ಕಿ ವೇ ಹಾಗೆ ಇವತ್ತಿನ ಇದು ಮೀಟಿಯರ್ ಶಾರು ಹೆಂಗ್ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಮೇಲ್ಗಡೆ ಹೈಕ್ ಮಾಡ್ಕೊಂಡು ಹೋಗ್ಬೇಕು. 2 ಲೇಕ್ಸ್ ಆಕ್ಚುಲಿ ಇದೆ. ಸೊ ಬೆಳಗ್ಗೆ ಅದ್ರ ವ್ಯೂನು ತೋರಿಸ್ತೀನಿ. ವಿಡಿಯೋ ಎಂಡ್ ತನಕ ನೋಡ್ತಾ ಇರಿ. ಇಷ್ಟೋ ತನಕ ಮೂನ್ ಇಲ್ಲದೆ ಇರುವಂತ ವಿಂಡೋ ಇತ್ತು. ಆ ಟೈಮಲ್ಲೇ ಒಂದು 8 ರಿಂದ 10 ಉಲ್ಕೆಗಳನ್ನ ನೋಡಿದ್ವಿ. ಬಟ್ ಈಗ ಎಷ್ಟು ಟೈಮ್ ಅಷ್ಟೇ, 1 hour ವಿಂಡೋಲ್ಲೇ ಎಷ್ಟಾಗುತ್ತೋ ಅಷ್ಟು ನೋಡಿದ್ವಿ. ಈಗ 11:30 ಹತ್ತತ್ರ ಆಗಿದೆ. ಸೊ ಇಡೀ ರಾತ್ರಿ ಹಂಗೆ ಕಳಿಯೋದು. ಸೊ ಈಗ ಆ್ಯಕ್ಚುಲಿ ಊಟ ಮಾಡಕ್ ಹೋಗ್ತಾ ಇದ್ದೀವಿ. ಹಂಗೆ ಪಾರ್ಟಿ ಮಾಡ್ಕೊಂಡು ನೀಟಾಗಿ ಆರಾಮಾಗಿ ಮಜಾ ಮಾಡ್ಕೊಂಡು. ಏನಂತೀರಾ ಬಾಯ್ಸ್? ಫುಲ್ಲು ಶಿಸ್ತಾಗ್ಬಿಟ್ಟಿದ್ದಾರೆ ಬಾಯ್ಸ್ ಅಂತೂ. ಒರಿಜಿನಲ್ ಇನ್ನೂ ಬರುತ್ತೆ. ಸ್ಲೋಲಿ ನಾವು ವ್ಲಾಗ್ ಮಾಡ್ತಾ ಚೆನ್ನಾಗಿ ಊಟ ಮಾಡಿದ್ದಾಯ್ತು. ಆಮೇಲೆ ಸ್ಟಾರ್ಸೂನು ಎಲ್ಲ ನೋಡಿದ್ದಾಯ್ತು. ಮೀಟಿಯರ್ಸ್ ಏನಿತ್ತು ಅದು ಗ್ರೀನ್ ಸ್ಟ್ರೀಕ್ಸ್ ಇರುವಂತದ್ದು ಏನಿತ್ತು ಅದೆಲ್ಲ ಸಕಲಾಗಿ ಕಾಣಿಸ್ತಿತ್ತು. ನೀವು ವಿಡಿಯೋದಲ್ಲಿ ಅಷ್ಟು ಕಾಣಿಸಲ್ಲ, ಯಾಕಂದ್ರೆ ಫೋನಲ್ಲೇ ರೆಕಾರ್ಡ್ ಮಾಡ್ತಿರೋದು, DSLR ಏನಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ತೋರ್ಸಕ್ ಟ್ರೈ ಮಾಡ್ತೀನಿ. ಬಟ್ ಈಗ ನೋಡಿ, ಹಿಂಗೆ 3 ಜನ ಎಷ್ಟಾಗುತ್ತೋ ಅಷ್ಟು ಸಣ್ಣ ಕಾರಲ್ಲೇ ಮಲ್ಕೊಂಡಿದೀವಿ. ರಿಕ್ಲೈನಿಂಗ್ ಬಾಯ್ಸ್ ಏನಂತೀರಾ? ಏನನ್ಬೇಕು, ಆರಾಮಾಗಿ ಮಲ್ಕೋಬೇಕೀಗ ಅಷ್ಟೇ. ಹೆಂಗಿದೆಯೋ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡ್ಕೋಬೇಕು. ಯಾರು ಸ್ನೋರ್ ಮಾಡಬಾರ್ದು ಅಷ್ಟೇ. ಸೊ ಈಗ ಒಂದು 2:30 ಆಗಿದೆ. ಸನ್ರೈಸ್ ಅಲ್ಲಿ ಸಿಗೋಣ. ಆಮೇಲೆ ಬೆಳಗ್ಗೆ ಇಲ್ಲಿ ಲೊಕೇಶನ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಕಾರ್ ಹಿಂದಿನ ಸೀಟಲ್ಲೇ ಮಲಗ್ತೀನಿ ಅಂತ ಏನೋ ಜೋಶಲ್ಲೇ ಮಲಗ್ಬಿಟ್ಟೆ. ಬಟ್ ಸಿಕ್ಕಾಬಿಟ್ಟೆ ಇಕ್ಕಟ್ಟಿತ್ತು. ಇದು ಸಣ್ಣ ಕಾರ್ ಬೇರೆ ಆಗಿರೋದ್ರಿಂದ ಸ್ವಲ್ಪ
ಈಗ ಆಕ್ಚುಲಿ 9 ಡಿಗ್ರೀಸ್ ಇದೆ, ಸೊ ಕಮ್ಮಿನೇ ಟೆಂಪರೇಚರ್ ಆಗಿತ್ತು. ಬೆಳಗ್ಗೆ ಹೊತ್ತೆಲ್ಲ ಇಲ್ಲಿ 26 ಡಿಗ್ರೀಸ್ ಆ ತರ ಇತ್ತಿತ್ತು. ರಾತ್ರಿನೂ ಚೆನ್ನಾಗೇ ಇತ್ತು. ಅಂದ್ರೆ ನಾವು ಸ್ಟಾರ್ಸ್ ಎಲ್ಲ ನೋಡ್ಬೇಕಾದ್ರೆ ಚೆನ್ನಾಗೇ ಇತ್ತು. ಬಟ್ ಅಟ್ಲೀಸ್ಟ್ ಕಾರ್ ಇದ್ದಿದ್ದು ಒಳ್ಳೇದಾಯ್ತು. ನೋಡಿ ಫುಲ್ಲು ಹಿಂದೆ ಎಲ್ಲ ಫಾಗ್ ಆಗ್ಬಿಟ್ಟಿದೆ, ಹಿಂಗೆ ಹಿಂದೆ ಮುಂದೆ ಎಲ್ಲ 3 ಜನ ಇಲ್ಲೇ ಉಸಿರಾಡ್ತಿದ್ವಲ್ಲ, ಸೊ ಅದಕ್ಕೆ ಒಂದ್ ಚೂರ್ ಹಿಂಗ್ ಕಿಟಕಿ ಎಲ್ಲ ಓಪನ್ ಇಟ್ಕೊಂಡಿದ್ವಿ. ಹಿಂಗೆ ಬಾಜುನಾಗ್ ಕುಂತು ಏನ್ ತಿನ್ಲಿಕ್ಕತ್ತೇವ ದೋಸ್ತ? ಏನ್ ತಿನ್ನಕತ್ತೀವೋ ದೋಸ್ತ? ಬ್ರೂಷೇಟ. ನೋಡಿ ಜರ್ಮನಿಗ್ ಬಂದು ಈ ತರ ಬರ್ಬಾದ್ ಆಗ್ಬಿಟ್ಟಿದೀವಿ. ಏನಂತೀರಾ? ಏನಂತೀಯ ದೋಸ್ತ? ಹೆಂಗ ಅನ್ನಿಸ್ಲಿಕ್ಕತ್ತಾತ್? ಯಾರ್ದು ಅಲ್ಲ ಅನ್ಸುತ್ತೆ. ಭಾರಿ ಮಜಾ ಬರತೈತೋ. ಹೆಂಗಿತ್ತು ಸ್ಟಾರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? ಕ್ರೇಜಿ ಎಕ್ಸ್ಪೀರಿಯನ್ಸ್, ಕ್ರೇಜಿ. ಫಸ್ಟ್ ಟೈಮ್ ಇಷ್ಟ ಸ್ಟಾರ್ಸ್, ಗ್ರೀನ್ ಸ್ಟ್ರೀಕ್ಸ್ ಎಲ್ಲ, ಕಾಮೆಟ್ಸ್ ಸಕಲಾಗಿತ್ತಲ್ಲ. ಆಕ್ಚುಲಿ ಸೊ ನಿಮ್ಗೂ ಹೆಂಗ ಅನ್ಸ್ತು ಅಂತ ಇದೇ ಟೈಮಲ್ಲೇ ಕಮೆಂಟ್ ಮಾಡ್ಬಿಡ್ರಿ. ಸೊ ನೀಟಾಗೆ ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಾಪಸ್ ಹೊರಡ್ತೀವಿ. ನಿಮ್ಗೆ ತೋರಿಸ್ತೀನಿ. ಇದು ಮೌಂಟೇನ್ ಪಾಸ್, ಹೆಸರು ಬಂದು ಸೋಲ್ಕ್ ಪಾಸ್ ಅಂತ. ಸೊ ಆಸ್ಟ್ರಿಯಾಲಿರೋ ಒನ್ ಆಫ್ ದ ಬೆಟರ್ ಮೌಂಟೇನ್ ಪಾಸಸ್ ಅಲ್ಲಿ ಇದು ಒಂದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಪರ್ಸೀಡ್ಸ್ ಮೀಟಿಯರ್ ಶಹರ್ನ ನೋಡೋಕ್ಕೆ ಅಂತ ಡಾರ್ಕ್ ಝೋನ್ ಹುಡ್ಕೊಂಡು ಬಂದು ರಾತ್ರಿ ಎಲ್ಲ ಕಾರಲ್ಲಿ ಮಲಗಿ ಈಗ ವಾಪಸ್ ಓಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲೇ ಮತ್ತೆ ಸಿಗೋಣ.